ಎಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಲಾಸ್ಟ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಹೌ ಟು ಫಿಲ್ ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ಇನ್ DCE 2026-27. ಈಗ ಹೊಸದಾಗಿ ಬಿಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ತರ ಫಿಲ್ ಮಾಡ್ಬೇಕಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಕಾಮನ್ ಕಮೆಂಟ್ಸ್ಗಳು ಬಂದಿದ್ದು, ಅವರ ಕೆಲವೊಂದಿಷ್ಟು ಡೌಟ್ಸ್ಗಳು ಇದ್ದು. ಅದನ್ನ ನಾನು ಈ ವಿಡಿಯೋ ಮುಖಾಂತರ ನಾನು ಕ್ಲಿಯರ್ ಮಾಡಲು ನಾನು ಟ್ರೈ ಮಾಡ್ತೇನೆ. ಅದರಲ್ಲಿ ಫಸ್ಟ್ ಡೌಟ್ ಏನಿತ್ತಪ್ಪ ಅಂತಂದ್ರೆ, ಒಬ್ರು ಸರ್ ಕೇಳಿದ್ರು, ಹೌ ಟು ಚೆಕ್ ಲಾಸ್ಟ್ ಇಯರ್ ಅಪ್ಲಿಕೇಶನ್ ಐ ಡಿ. ಅವ್ರದ್ದು ಲಾಸ್ಟ್ ಇಯರ್ ಅಪ್ಲಿಕೇಶನ್ ಐ ಡಿ ಅವ್ರು ಲಾಸ್ಟ್ ಇಯರ್ ಹಾಕಿದ್ರಂತೆ, ಅವ್ರದ್ದು ಅಪ್ಲಿಕೇಶನ್ ಐ ಡಿ ಸಿಗ್ತಾ ಇಲ್ಲ ಸರ್, ಯಾವ ತರ ನಾವು ನೋಡ್ಬೇಕು ಅನ್ನೋದ್ ಬಗ್ಗೆ. ಆಮೇಲೆ ಇನ್ನೊಬ್ರು ಏನ್ ಕೇಳಿದ್ರು, ಹೌ ಟು ಗೆಟ್ ದಿಸ್ ಇಯರ್ ಅಪ್ಲಿಕೇಶನ್ ಐ ಡಿ. ಆಲ್ರೆಡಿ ನಾವು ಐ ಡಿ ಹಾಕಿ ನಾವು ಅಪ್ಲೈ ಅಂತ ಹೇಳಿ ನಾವು ಮಾಡಿರ್ತೀವಿ. ಓಕೆ. ಸೊ ನೆಕ್ಸ್ಟ್ ಅದನ್ನ ಲಾಗಿನ್ ಮಾಡಿ ನಾವು ಚೆಕ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಐ ಡಿ ಸಿಗ್ತಿರಲ್ಲ. ಅದು ಆ ಸಂದರ್ಭದಲ್ಲಿ ನಾವು ಯಾವ ತರ ಅಪ್ಲಿಕೇಶನ್ ಐ ಡಿನ ನಾವು ತಗೋಬೇಕು ಅನ್ನೋದ್ರ ಬಗ್ಗೆ, ಮತ್ತು ಹೌ ಟು ಎಡಿಟ್ ಇಟ್. ಮತ್ತು ಒಬ್ರು ಕೇಳಿದ್ರು, ಯಾವ ತರ ಸರ್ ನಮ್ದು ನಂಬರ್ ಎಡಿಟ್ ಆಗ್ತಾ ಇಲ್ಲ ಸರ್, ನಮ್ದು ನೇಮ್ ಎಡಿಟ್ ಆಗ್ತಾ ಇಲ್ಲ ಸರ್, ನಾವು ಸ್ವಲ್ಪ ಚೇಂಜಸ್ ಮಾಡ್ಬೇಕಂತ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನ ಕೇಳ್ತಾ ಇದ್ರು. ಸೊ ಅದನ್ನ ಬೇಸ್ಮೆಂಟ್ ಇಟ್ಕೊಂಡು ಈ ಮೂರು ಪಾಯಿಂಟ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ದಯವಿಟ್ಟು ಲಾಸ್ಟ್ ವರೆಗೂ ನೋಡಿ. ನಿಮ್ಮ ಯಾರಿಗೆ ಅವಶ್ಯಕತೆ ಇದೆ ಅವರಿಗೂ ಕೂಡ ಇದು ವಿಡಿಯೋನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ನಾನು ಕೊಡ್ತಾ ಇರ್ತೀನಿ. ಫಸ್ಟ್ ಲೆಟ್ ಅಸ್ ಸಿ ಹೌ ಟು ಚೆಕ್ ಲಾಸ್ಟ್ ಇಯರ್ ಐ ಡಿ. ಸರ್, ಇಲ್ಲಿ ನೋಡಿ, ನಿಮ್ದು ಕ್ವಶನ್ಗೆ ಸಿಂಪಲ್ ಆನ್ಸರ್ ಏನಪ್ಪಾ ಅಂತಂದ್ರೆ, ಅಗೇನ್ ಕಮ್ ಟು ದಟ್ ವೆಬ್ ಬ್ರೌಸರ್, ಸಿಂಪ್ಲಿ ರೈಟ್ DCE. DCE ಬಂದು ನೀವು ನಿಮ್ಮ ಹೋಮ್ ಚಾನಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸಿಂಪಲ್ ನಿಮ್ದು ಈ ತರ ಹೋಮ್ ಚಾನಲ್ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನಿಮಗೆ ಕೆಳಗಡೆ ಬಂದ್ಬಿಟ್ಟು, ಇಲ್ಲಿ ನಿಮಗೆ ಆ, ಅತಿಥಿ ಉಪನ್ಯಾಸಕರ ಇದು ಈ ವರ್ಷದ್ದು. ಇದನ್ನಲ್ಲದೆ ಇಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಆನ್ಲೈನ್ ಅರ್ಜಿ 2025-26, ಅಂದ್ರೆ ಇದು ಲಾಸ್ಟ್ ಇಯರ್ದು. ನೀವು ಇಲ್ಲಿ ಸಿಂಪ್ಲಿ ಕ್ಲಿಕ್ ಮಾಡಿ ಸರ್. ನಂತರ ಈ ತರ ಅದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ 2025-26ನೇ ಶೈಕ್ಷಣಿಕ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತ ಇಲ್ಲಿ ಇದೆ. ನೆಕ್ಸ್ಟ್, ಲಿಸ್ಟ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ರಿವೈಸ್ಡ್ ಆನ್ಲೈನ್, ಇಲ್ಲಿ ರಿವೈಸ್ಡ್ ಆಗಿ ಬಂದಿದ್ದು. ಇಲ್ಲಿ ನಿಮ್ದು ಇಲ್ಲಿ ನಿಮ್ಗೆ ಸಿಗುತ್ತೆ ಇಲ್ಲಿ, ಅಥವಾ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ. ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ರೆ ನಿಮ್ದು ಆ ಲಿಸ್ಟ್ ಓಪನ್ ಆಗುತ್ತೆ, ನಿಮ್ ಲಾಸ್ಟ್ ಇಯರ್ದು. ನಿಮ್ಗೆ ಲಾಸ್ಟ್ ಇಯರ್ ಈ PDF ಫೈಲ್ ಓಪನ್ ಆದ್ಮೇಲೆ ನಿಮ್ಗೆ ಯಾವ ತರ ನಿಮ್ಮ ಹೆಸರು ಸರ್ಚ್ ಮಾಡ್ಕೋಬೇಕು ಅನ್ನೋದ್ ಬಗ್ಗೆ ಐ ಹೋಪ್ ನಿಮ್ಗೆ ಅದು ಗೊತ್ತಿರಬಹುದು ಅನ್ಕೋತೀನಿ. ಇಲ್ಲಿ ನೋಡಿ, ಸಿಂಪಲಿ ಈ ತರ ನಿಮ್ದು ನೇಮ್ ಇಲ್ಲಿ ಅಪಿಯರೆನ್ಸ್ ಆಗುತ್ತೆ. ಅದೇ ತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಕೂಡ ಇಲ್ಲಿ ಸಿಗುತ್ತೆ. ಈ ರೀತಿ ನಿಮ್ಮ ಹಳೆ ಅಪ್ಲಿಕೇಶನ್ ಐ ಡಿನ ನೀವು ಪಡ್ಕೋಬಹುದು. ಕ್ಲಿಯರ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಹ್ಮ್ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಎರಡನೇ ಕ್ವಶನ್ ಏನಿತ್ತಪ್ಪ ಅಂತಂದ್ರೆ, ಹೌ ಟು ಗೆಟ್ ದಿಸ್ ಇಯರ್ ಐ ಡಿ. ನಾವು ಈ ವರ್ಷದ ಐ ಡಿನ ನಾವು ಯಾವ ತರ ಪಡ್ಕೋಬೇಕು ಸರ್, ನಾವು ಲಾಗಿನ್ ಮಾಡ್ತಾ ಇದೀವಿ ಬಟ್ ನಮಗೆ ಸಿಗ್ತಾ ಇಲ್ಲ. ಆಸ್ ವೆಲ್ ಆಸ್ ಇನ್ನೊಂದೇನು ಕವರ್ ಮಾಡ್ತೀನಪ್ಪ ಅಂತಂದ್ರೆ, ಹೌ ಟು ಎಡಿಟ್ ಇಟ್, ನಾವು ಯಾವ ತರ ಎಡಿಟ್ ಮಾಡಬೇಕು ಅನ್ನೋದ್ ಬಗ್ಗೆ ನಾ ಇಲ್ಲಿ ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಓಕೆ. ಸಿಂಪಲ್, ಅಗೇನ್ ಯು ನೀಡ್ ಟು ಬಿ ಕಮ್ ಬ್ಯಾಕ್ ಟು ಕ್ರೋಮ್ ಅಗೇನ್. ಸಿಂಪಲ್ ಪ್ರೊಸೆಸ್. ಅದೇ ರೀತಿ DCE ಒಳಗೆ ಬನ್ನಿ. DCE ಒಳಗೆ ಆಮೇಲೆ ಕಾಲೇಜು ಶಿಕ್ಷಣ ಇಲಾಖೆ ಕ್ಲಿಕ್ ಮಾಡಿ. ಲಾಸ್ಟ್ ಟೈಮ್ ನಾ ಇದರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಈ ಸಲದ್ದು ಆನ್ಲೈನ್ ಅತಿಥಿ ಉಪನ್ಯಾಸಕರ ಆಯ್ಕೆ ಆನ್ಲೈನ್ ಅರ್ಜಿ ಇಲ್ಲಿ ಕೊಟ್ಟಿದ್ದಾರೆ. ಇದರ ಮೇಲೆ ಸಿಂಪ್ಲಿ ಕ್ಲಿಕ್ ಮಾಡಿ. ಹಾ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ನಿಮಗೆ 3 ಆಪ್ಷನ್ಸ್ಗಳು ಕಾಣುತ್ತವೆ. ಅಪ್ಲಿಕೇಶನ್ ತಿದ್ದುಪಡಿ, ಒಂದು ಅಪ್ಲಿಕೇಶನ್ ಅನ್ನ ನೀವು ತಿದ್ದುಪಡಿ ಮಾಡೋದು. ಇನ್ನೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು. ನಮ್ದು ಕ್ವಶನ್ ಏನಿತ್ತಪ್ಪ ಅಂತಂದ್ರೆ, ಹೌ ಟು ಗೆಟ್ ಅಪ್ಲಿಕೇಶನ್ ಐ ಡಿ ಆರ್ ಅಕ್ನಾಲೇಜ್ಮೆಂಟ್. ನಮಗೆ ಅಕ್ನಾಲೇಜ್ಮೆಂಟ್ ಯಾವ ತರ ಬೇಕು ಅನ್ನೋದ್ ಬಗ್ಗೆ ನಮ್ಗೆ ಇಲ್ಲಿ ಕ್ವಶನ್ ಇತ್ತು, ರೈಟ್? ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಫಸ್ಟ್ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸಿಂಪ್ಲಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿನ ಹಾಕಿ. ಸರ್, ನಮ್ಮ ಕಡೆ ಅಪ್ಲಿಕೇಶನ್ ಐ ಡಿನೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಇಟ್ಸ್ ಓಕೆ, ನಮಗೆ ಅಪ್ಲಿಕೇಶನ್ ಐ ಡಿದ ಅವಶ್ಯಕತೆ ಇಲ್ಲ. ಸಿಂಪ್ಲಿ ಏನ್ ಮಾಡಿ, ಇಲ್ಲೇ ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡಿ. ಡೇಟ್ ಆಫ್ ಬರ್ತ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ SSLCಯ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಹಾಕಿ. ಸಾರಿ, ಇದು ಡೇಟ್ ಆಫ್ ಬರ್ತ್ ಇದೆ. ಈ ಡೇಟ್ ಆಫ್ ಬರ್ತ್ ಮೇಲೆ ಫಸ್ಟ್ ನಿಮ್ದು ಆಸ್ ಪರ್ ಯುವರ್ ಡೇಟ್ ಆಫ್ ಬರ್ತ್, ನಿಮ್ದು ಇಲ್ಲಿ ನಿಮ್ಮ ಡೇಟ್ ಆಫ್ ನಿಮ್ದು ಏನಿರುತ್ತೆ ಡೇಟ್ ಆಫ್, ಅದು ಇಯರ್, ಡೇ, ಮಂತ್, ಇಯರ್ ಪ್ಲಾಟ್ಫಾರ್ಮ್ ನಲ್ಲಿ ಅದು ಆಟೋಮೆಟಿಕ್ ಅದು ಕನ್ಸಿಡರ್ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಂದು ಶೋ ಮಾಡ್ತೀನಿ ನಿಮಗೆ.
ನಂದು 1996 ಜುಲೈ 19, ಸಿಂಪಲಿ ಈ ಥರ. ಫಸ್ಟ್ ಕಾಲಮ್ನಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಅನ್ನು ಹಾಕಿ, ನೆಕ್ಸ್ಟ್ ಕಾಲಮಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್, ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಬೋರ್ಡ್, ನಿಮ್ದು ISSC ಇದ್ರೆ ISSC, CBSE ಇದ್ರೆ CBSE, ಅದರ್ ಇದ್ರೆ ಅದರ್, SSLC ಇದು ನೀವೇನಲ್ಲಿ ಹಾಕಿರ್ತಿರಲ್ಲ ಅದನ್ನ ಹಾಕಿ ಸಿಂಪ್ಲಿ ರಿವರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಎಕ್ನಾಲೇಜ್ಮೆಂಟ್ ಅಲ್ಲಿ ಸಿಗುತ್ತೆ. ಇದು ಪ್ರೊಸೆಸ್ ಏನು, ನಿಮ್ಮ ನಿಮ್ಮ ಅಪ್ಲಿಕೇಶನ್ ID ತೆಗೆದುಕೊಳ್ಳುವುದು ಮತ್ತು ನಿಮ್ದು ಎಕ್ನಾಲೇಜ್ಮೆಂಟ್ ತೆಗೆದುಕೊಳ್ಳುವುದ್ರ ಬಗ್ಗೆ ಇದು ಇಲ್ಲಿ ಇಷ್ಟು ಸಿಕ್ತಂದ್ರೆ ನೆಕ್ಸ್ಟ್ ನಾವು ಹೌ ಟು ಎಡಿಟ್ ಇಟ್ ಅಂತ ಇದೆ. ಅದು ಕೂಡ ತುಂಬಾ ಸಿಂಪಲ್ ಆಗಿದೆ. ಲೆಟ್ಸ್ ಕಮ್ ಟು ದ್ಯಾಟ್ ಅಗೇನ್. ಓಕೆ, ನೆಟ್ವರ್ಕ್ ಇಶ್ಯೂ. ಹಾ, ಇಲ್ಲಿ ಬನ್ನಿ. ಅಗೇನ್ ಅದೇ ತರ ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಅಪ್ಲಿಕೇಶನ್ ತಿದ್ದುಪಡಿ ಅಂತ ಹೇಳಿದೆ. ಈ ಅಪ್ಲಿಕೇಶನ್ ತಿದ್ದುಪಡಿಯಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ರೆ ಸಿಂಪಲ್ ಆಗಿ ನೀವು ಇಲ್ಲಿ ಆ ನಾವು ಈ ಪ್ರೊಸೆಸ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ID ನ ನಾವು ಇಲ್ಲಿ ತಕೊಂಡಿದ್ವಿ. ಈ ಅಕ್ನಾಲೇಜ್ಮೆಂಟ್ ಅಲ್ಲಿ ನಿಮ್ದು ಫಸ್ಟ್ ಅಲ್ಲಿ ನಿಮ್ದು ಅಪ್ಲಿಕೇಶನ್ ID ಅಲ್ಲಿ ಸಿಕ್ಕಿರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ತಿದ್ದುಪಡಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲಿಕೇಶನ್ ID ನ ಹಾಕಿ, ಆಮೇಲೆ ರಿವರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸಿಂಪಲಿ ನಿಮ್ದು ಯಾವುದು ಹೊಸ ಫಾರ್ಮ್ ನೀವು ಅಪ್ಲೈ ಮಾಡುವಾಗ ಏನು ಓಪನ್ ಆಗಿರುತ್ತಲ್ಲ ಅದೇ ತರ ಅಲ್ಲಿ ಓಪನ್ ಆಗಿರುತ್ತೆ. ಐ ಹೋಪ್ ಎಲ್ಲ ನಿಮಗೆ ಇಲ್ಲಿ ಕ್ಲಿಯರ್ ಆಗಿರ್ಬೋದು. ಸಪೋಸ್ ನಿಮಗೆ ವಿಡಿಯೋ ಅರ್ಥ ಆಗಲಿಲ್ಲ ಅಂದ್ರೆ ನಾನು ತುಂಬಾ ಸ್ಲೋ ಆಗಿ ಇಲ್ಲಿ ಹೇಳಿದ್ದೀನಿ, ಅಲ್ಲಿ ನೀವು ಇನ್ನೊಮ್ಮೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ವಿಡಿಯೋನಾಗ ಸರಿಯಾಗಿ ನೋಡಿ. ಅಲ್ಲಿ ನಿಮ್ದ ಪ್ರತಿಯೊಂದು ಏನಾದರೂ ಡೌಟ್ಸ್ಗಳು ಇದ್ದರೆ ಕಮೆಂಟ್ ಅಲ್ಲಿ ಮತ್ತೆ ಹಾಕಿ, ಮತ್ತೆ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಲು ನಾನು ಖಂಡಿತವಾಗಿ ನಿಮಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೊಮ್ಮೆ ನಿಮಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಈ ವಿಡಿಯೋಗೆ ನೀವು ತುಂಬಾ ಜನ ಲೈಕ್ ಮಾಡಿದ್ದೀರಿ, ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ದೀರಿ, ನಿಮ್ಮ ಡೌಟ್ಸ್ಗಳನ್ನು ಕೇಳಿದಿರಿ. ಐ ಹೋಪ್ ನಿಮ್ಮ ಡೌಟ್ಸ್ಗಳನ್ನೆಲ್ಲ ನಾನು ಕ್ಲಿಯರ್ ಮಾಡಿದ್ದೀನಿ. ಇದೇ ತರ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ತುಂಬಾ ತುಂಬಾ ಧನ್ಯವಾದಗಳು.